ಅಲ್ಲ, ಆವತ್ತು ಅದೇನೋ ಒಂದು ಒಗಟಿ ಹೇಳಿದ್ಲು, ನಾ ಕಾಲುಂಟು ಹಸು ಅಲ್ಲ, ಮರದಿಂದ ಮರಕ್ಕೆ ಹಾರದಂತ ಅದು ಕೋತಿ ಅಲ್ಲ. ಒಂದು ಏನಿರ್ಬೋದು ಅದು? ಯಾರೋ ಇತ್ಲ ಕಡೆ ಬತ್ತವ್ರೆ, ಅವ್ರು ನೋಡ್ಬಿಟ್ಟು ಅವ್ರು ಬರಲಿ, ನಾನು ಸ್ವಲ್ಪ ಮರೆಯಾಗಿರ್ತೀನಿ. ಯಾಕೆ ಸವಾಸ ಮಾಡ್ರು? ಈ ಹರಿದ ಎಣ್ಣೆಗಳು ಸವಾಸ ಮಾತ್ರ ಮಾಡಬಾರ್ದು. ಯಾಕಂದ್ರೆ ಒಂದು ಹುಡುಗಿ ಸಿಕ್ತು ಅಂತ ಕನ್ಸು ಕಾಣೋ ಅಂದ್ರೆ ಅದಕ್ಕೂ ಬತ್ತಲ್ರಿ ರೋಗ. ಅದೇನೋ ಹೋಗ್ತೇಳದು, ನಾ ಕಾಲುಂಟು ಹಸು ಅಲ್ಲ, ಹಸುಗಲ್ದೆ ರೌಂದೈತವ. ಯಾರೋ ಬುದ್ಧಿವಂತ ಬತ್ತವ್ರ, ಕೇಳಬ. ಓಹೋ, ನಮಸ್ಕಾರ. ನಂದು ಹಂಗಂದೆ. ಏನಿಲ್ಲಿ ಒಬ್ಬರೇ ನಿಂತ್ಕೊಂಡು ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೀರಾ? ನಮ್ದು ನಿಮ್ದು ಸಮಸ್ಯೆ ಇದ್ದಂಗೆ 35 ವರ್ಷ ಆದ್ರೂ ನಮ್ಮ ಚಂದಪ್ಪನ ಗಂಡು ಮದುವೆ ಆಗಿಲ್ಲ. ಆ ಗಂಡೇ ಒಂದು ಚಿಂತೆ ಅಲ್ಲ ಅದ. ಏನು ಯೋಚನೆ ಮಾಡ್ತಾ ಇದ್ರಿ? 35 ವರ್ಷ ಆದ್ರೂ ನಮ್ಮ ಪಟ್ಲ ನಮ್ಮ ಹೆಸ್ರು ಹೇಳು ವೈಕಳಿಗೆ ಮದುವೆನೇ ಆಗಿಲ್ಲ. ಆ ಯೋಚನೆ ಮಾಡಿದೆ. ಇನ್ನು ನಂದು ನಿಂದು ಇದ್ದದೆ. ಅದೇನು ಹೇಳಿ ತಮ್ಮ ಪರಿಚಯ? ನಾನು ಕತೆ ಕವನ ಬರೆಯೋದು, ಇದು ನನ್ನ ಕೆಲಸ. ಒಂದು ಒಟ್ಟು ಯಾರೋ ಹೇಳಿದ್ರು, ಅದು ಭಾರಿ ಬುದ್ಧಿವಂತರು ಇದ್ದಂಗಿದ್ದಾರೆ. ನಮ್ದೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಹೇಳಿ. ನಾ ಕಾಲುಂಟು ಹಸು ಅಲ್ಲ, ಮರದಿಂದ ಮರಕ್ಕೆ ಹಾರುತ್ತೆ, ಮಂಗ ಅಲ್ಲ. ನಾಮ ಉಂಟು, ದಾಸನಲ್ಲ. ಸರಿ, ಈ ಒಟ್ಟು ನೀನು ಹೇಳ್ತಿದ್ದೆ, ನಾನು ಹೇಳ್ತಿದ್ದೀನಿ. ಈ ಒಟ್ಟು ನಿನ್ಗೆ ಯಾರು ಹೇಳಿದ್ದು? ಅದೇ ನಾನು ಕೇಳ್ತು, ಯಾವ ಬಡ್ಡಿ ಮಗ ನಿಂಗೆ ಹೇಳ್ದ ಅಂತ. ಬಡ್ಡಿ ಮಗ ಅಲ್ಲ. ಬಡ್ಡಿ ಮಗ ಹೆಂಗೆ ಹೇಳಕ್ ಸಾಧ್ಯ? ಮಗಳು ಅಲ್ಲ, ಬಡ್ಡಿ ಅಲ್ಲ, ಮಗಳು. ಅದೇ ಯಾರು ಅಂತ? ಯಾರು ಅಂತ? ಅವಳು ನನ್ನ ಲವ್ವರು. ನಾನು ಅವಳು ಭಾರಿ ಮುಚ್ಚಾಯ ಸುಮ್ಮನೆ. ನಾನು ಅವಳು ಭಾರಿ ಪ್ರೀತಿ ಮಾಡ್ತೇವೆ. ಅವಳು ನನ್ನ ಲವ್ವರು ಕಣ. ನನ್ನ ಲವರ್ ಕಣ್ರಿ. ಎಲ್ಲ ಇವಳ ಹಂಗಾದ್ರೆ ಇಬ್ಬರಿಗೂ ಒಂದೇ ಹೋಗ್ತು ಹೇಳ್ಬಿಟ್ಟು ಯಾಮಾರಿಸ್ಬಿಟ್ಲ. ಸರಿ, ನಾವು ನೀವು ಅಡ್ಜಸ್ಟ್ ಮಾಡ್ಕೊಂಡು ಸಾಕು. ಅಲ್ಲೆಲ್ಲ ಫಸ್ಟು ಅದಕ್ಕೂ ಮುಂಚೆಗ್ಲೆ ಅವಳು ಹೆಂಗಿದಳು, ಏನು ಎತ್ತ ಅಂತ ಒಂಚೂರು ಬಿಡಿಸಿ ಹೇಳಪ್ಪ. ದಪ್ಪಕ್ಕೂ ಇಲ್ಲ, ಸಣ್ಣಕ್ಕೂ ಇಲ್ಲ. ದಪ್ಪಕ್ಕೂ ಇಲ್ಲ, ಸಣ್ಣಕ್ಕೂ ಇಲ್ಲ, ನಿನ್ನಂಗೆ ಸಣ್ಣಕ್ಕೂ ಇಲ್ಲ, ಮೀಡಿಯಂ ಮಗಳ. ಓಹೋ, ಮೀಡಿಯಂ ಮಗ ಅವಳೆ. ಅವಳ ಹೆಸರೇನು? ಉದ್ದನೂ ಇಲ್ಲ, ಕುಳ್ಳಕ್ಕೂ ಇಲ್ಲ. ಅಯ್ಯೋ, ಉದ್ದಿಯೋ ತುಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಅವಳ ಹೆಸರೇನು ಹೇಳ್ಬೋದು? ಅದೇ ನನ್ನ ಲವರ್ ಶೀಲಾ. ಶೀಲಾ? ಶೀಲಾ? ಅವು ನನ್ನ ಲವರ್ ಹೆಸರು ಶೀಲಾ ಅಂತ ಕಣೆ. ನನ್ನ ಲವರು. ಇವಳು ಯಾಕೋ ಇವಳು ಏನೋ ಮಾಡವಳೆ. ಇರ್ಲಿ ಇರ್ಲಿ. ಈಗ ಅಕಸ್ಮಾತು ನಲ್ಲವರು ನಿಲ್ಲವರು ಒಬ್ಬರೇ ಆಗಿದ್ರು ಅಂತ ಇಟ್ಕೋ. ಆ ಮುಂದಕ್ಕೆ ಏನು ಮಾಡೋಳು? ಆಗಿನ ಕಾಲದಲ್ಲಿ ದ್ರೌಪದಿ 5 ಜನ ಮದುವೆ ಆಗಿತ್ತಿಲ್ವಾ? ಹಂಗಂದ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಅಡ್ಜಸ್ಟು? ಅದೇ ರೀ ಅಡ್ಜಸ್ಟು. ಅದೇ ರೀ, ಬಾರ್ಗೆ ಹೋಗಿ ಒಂದು ಕ್ವಾರ್ಟರ್ ತಗೊಂಡು 2 ಲೋಟ ತಗ ಎಣ್ಣೆ ಹೊಡೆಯಲ್ಲ ಹಂಗ. ಓಹೋ, ನೀವು ಆ ರೂಟಿಂದ ಬರ್ತಿದ್ದೀರಿ. ಅದೇ ಬೈಟು ಕಾಫಿ ಕುಡ್ದಂಗೆ. ಹೌದು, ಬೈಟು ಕಾಫಿ ಕುಡ್ದಂಗೆ. ಅದು ಹೆಂಗೆ ಒಂಚೂರು ಬಿಡಿಸ್ಕೊಳ್ಬಿಡಿಯೋದು? ರೇ ಇನ್ನೇನ್ರಿ ಬಿಡಿಸೋಣ ನಿಮ್ಗ? ಸೋಮವಾರ ನಂದು, ಸೋಮವಾರ ನಿಂದು. ಸೋಮವಾರ ನಿಂದ? ಹೌದು. ಓಹೋ, ಹಂಗೆ. ಹಂಗಾರೆ ಮಂಗಳವಾರ ನಂದು. ಬುಧವಾರ ಗುರುವಾರ ನಂದು. ಬುಧವಾರ ಗುರುವಾರ ಅಲ್ಲಲ್ಲ, ಸೋಮವಾರ ನಂದು, ಮಂಗಳವಾರ ನಿಂದು. ಅದೇನು 2 ಸೇರಿಸಿ ಹೇಳ್ಬಿಟ್ಟೆ. ಬುಧವಾರ ಗುರುವಾರ 2. ಹಂಗಾರೆ ಶುಕ್ರವಾರ ಶನಿವಾರ ನಂದು. ಹಂಗಾರೆ ನಿಮ್ದೆ ಇಟ್ಕೊಳ್ಳಿ. 6 ದಿನ ಆಗೋಯ್ತಲ್ವಾ? ಇರು 1 ನಿಮಿಷ. 6 ದಿನ ಆಯ್ತು. ಇನ್ನು ಉಳಿದು 1 ದಿನ ಅದ. ಇದು ಯಾವುದೋ ಗೊತ್ತಾ? ಭಾನುವಾರ. ಆ ಭಾನುವಾರ ನಾವೇನು ಮಾಡವು? ಇಡೀ ಪ್ರಪಂಚಕ್ಕೆ ರೆಸ್ಟ್ ಇರ್ಬೇಕಾದ್ರೆ ನಂಗೂ ನಿಗೂ ರೆಸ್ಟ್ ಮಾಡ್ರಿ. ಬರ್ರಿ ಹೋಗೋಣ.
ಈ ನನ್ನ ಮಗ ನನ್ನ ಮಗ ಹೇಳೋದು ಒಂಥರ ಅರ್ಥ ಅದೇ. ನೋಡ ಮುಂದಿನ ಸೀನಿಗೆ ಬಂದಾಗ ಏನು ಮಾಡ್ತೀವಿ ನೋಡಿ. ಶಾರದಾ, ಶಾರದಾ, ಮನಸ್ಸಿನ ಮರ್ಮವನ್ನು ಅರಿಯದೆ ದೇಹದ ಒಳಲಂಗಿಯಲ್ಲಿ ದುಃಖವನ್ನು ಸೇರಿಸಿದರೆ ಮನಸ್ಸಿಗೆ ಶಾಂತಿ ಸಿಗಲಾರದು. ಶಾರದಾ, ಶಾಂತಿ ಸಿಗಲಾರದು. ನನ್ನ ಬಾಳ್ನಲ್ಲಿ ನತದೃಷ್ಟುಗುಳ್ದಿರೋದು ಅದೊಂದೇ ಅಲ್ವೇನ್ರಿ? ತಪ್ಪು ಶಾರದಾ, ತಪ್ಪು. ಆಸೆ ಎಂಬ ಬಿಸಿಲು ಕುದುರೆಯ ಮೇಲೆ ಕುಳಿತು ಒಂಗನಸಿನ ಕನಸು ಕಾಣುವುದು ಮೊದಲ ತಪ್ಪು. ಈ ಆಸೆ ಎಂಬ ಬಿಸಿಲು ಕುದುರೆಗೆ ನಿರಾಸೆ ಎಂಬ ಕಡಿವಾಣವನ್ನು ನಿಧಾನವಾಗಿ ಹಾಕಿದಾಗಲೇ ಶಾರದಾ ಮನಸ್ಸಿಗೆ ಶಾಂತಿ. ನನ್ನ ಮುಂದಿನ ದಾರಿಯೇ ಮುದುಡಿ ಕೂತಿರ್ಬೇಕಾರೆ ಶಾಂತಿ ಯಾರಿಗ್ರಿ ಬೇಕಾಗಿದೆ? ಶಾರದಾ, ಕಳೆದು ಓದುವುದರ ಬಗ್ಗೆ ಚಿಂತಿಸದೆ ಮುಂದೆ ನಡೆಯುವುದರ ಬಗ್ಗೆ ಯೋಚಿಸುವುದೇ ಮನಸ್ಸಿನ ಸಹಜ ಕರ್ತವ್ಯ. ಶಾರದಾ, ನನ್ನ ಬಾಳ್ನಲ್ಲಿ ಇನ್ನೇನಿದ್ದೀರಿ? ನನ್ನ ಬಾಳಿನ ಬೆಳಕು ಅಂತ ತಿಳ್ಕೊಂಡ ಆ ನನ್ನ ತವರಿನ ತಮ್ಮನೇ ನನ್ನ ಬಂಧುತ್ವನ ತೊರೆದು ದೂರ ಹೋಗಿರ್ಬೇಕಾರೆ ನಾನ್ ತಾನೇ ಏನ್ರಿ ಮಾಡ್ಲಿ? ಶಾರದಾ, ಮತ್ತೆ ಮತ್ತೆ ಹದರಾಗವನ್ನಾಡಿದರೆ ಪ್ರಯೋಜನವಿಲ್ಲ. ಶಾರದಾ, ಮುಂದೆ ನಡಿಬೇಕಾಗಿರೋದನ್ನ ಯೋಚನೆ ಮಾಡುವುದೇ ಮನುಷ್ಯನ ಸಹಜ ಕರ್ತವ್ಯ. ನಮ್ಮ ಶ್ರುತಿಯನ್ನು ಉತ್ತಮ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ಅವಳ ಬಾಳನ್ನು ಹಸನಾಗಿಸಬೇಕು. ಶಾರದಾ, ಹಸನಾಗಿಸಬೇಕು. ಹೇಗ್ರಿ ಸಾಧ್ಯ? ಶ್ರುತಿ ಮನಸ್ಸಿನಲ್ಲಿ ಸಂತೋಷನ ಆಸೆ ಹಬ್ಬಿಸ್ತಾರೆ ನಾವು. ಈಗ ಹಾಳು ಹೃದಯನ ಚೂರಿಂದ ಇರಿದ್ರೆ ಹೃದಯನ ಹೊಡೆದು ಚೂರಾಗೋದಿಲ್ಲ. ಇಲ್ಲ ರೀ, ನನ್ನ ಕೈಲಿ ಸಾಧ್ಯ ಇಲ್ಲ. ಬೇಕಾದ್ರೆ ನೀವೇ ಕರೆದು ಕೇಳಿ. ಶ್ರುತಿ, ಸತೀಶ್, ಶ್ರುತಿ, ಏನಪ್ಪಾಜಿ? ಬಾಮ್ಮ. ಶ್ರುತಿ, ನಿನ್ನ ಒಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯನಮ್ಮ? ಅಪ್ಪಾಜಿ, ದಿಕ್ಕು ಕಾಂಡೆ ಅಂದ ಪದದಲ್ಲಿ ಇರೋ ನಾನು ನಿಮ್ಮ ಮಾತಲ್ದೆ ಬೇರೆ ಯಾರ ಮಾತು ಕೇಳಿದ್ರೆ? ನಿಜ ತಾಯಿ, ನಿಜ. ನಿನ್ನ ಬಾಳು ದಿಕ್ಕು ಕಾಣದ ಅದಂಪತವಾಗಲು ಈ ನಿನ್ನ ಪಾಪಿ ತಂದೆ ಕಾರಣ. ನನ್ನನ್ನು ಕ್ಷಮಿಸ್ತೀನಮ್ಮ, ನನ್ನನ್ನು ಕ್ಷಮಿಸು. ಹೀಗೆಲ್ಲ ಮಾತಾಡ್ಬೇಡಿ, ದಯವಿಟ್ಟು ಸಮಾಧಾನ ತಗೊಳ್ಳಿ ಅಪ್ಪಾಜಿ. ನೋಡಮ್ಮ ಶ್ರುತಿ, ಈ ಸಮಾಧಾನ ಹೀಗೆ ಇರ್ಬೇಕಂದ್ರೆ ನೀನು ನಾನು ಯಾಕಪ್ಪಾಜಿ ಮಾತನಾಡ್ದಕ್ಕೆ ನಿಲ್ಲಿಸ್ಬಿಟ್ರಿ? ಮುಂದುವರಿಸಿ ಅಪ್ಪಾಜಿ. ಯಾಕೆ ನಾನು ವಿಷ ಕುಡ್ದು ಬಿಡ್ಲ? ಇಲ್ಲ, ಕೆರೆ ಬಾವಿ ಆಶ್ರಯ ಪಡ್ಕೊಳ್ಳ, ನೇಣು ಹಾಕೊಂಡು ಸತ್ತಾಗ್ಬಿಡ್ಲ? ಹೇಳಮ್ಮ. ಬೇಡಮ್ಮ, ಬೇಡ ಮಗಳೇ. ನೋಡು, ಈಗಾಗಲೇ ನಿಮ್ಮ ತಂದೆ ಸಾಕಷ್ಟು ನೋವು ಅನುಭವಿಸಿದ್ದಾರೆ. ನೀನು ಈ ರೀತಿ ಮಾತಾಡಿ ಅವ್ರ ಮನಸ್ಸಿಗೆ ನೋವು ಕೊಡಬೇಡ. ಈ ಮನೆ ಆಧಾರ ಸ್ತಂಭಗಳಾದ ನೀವುಗಳೇ ಆತ್ಮನಿಂದನೆ ಮಾಡಿಕೊಳ್ಳುವುದು ಸರಿಯಲ್ಲಮ್ಮ. ಇಲ್ಲಪ್ಪ, ಇಲ್ಲ. ಚಿನ್ನದಂತ ನನ್ನ ಮಕ್ಕಳಿರುವಾಗ ಅಮ್ಮ, ಇಲ್ಲಮ್ಮ, ಇಲ್ಲ. ಹೇಳಿ ಅಂತ ಕೂರಲಾರೆ. ಆಗುದೆಲ್ಲ ಒಂದು ಕೆಟ್ಟ ಕನ್ಸಂತ ತಿಳಿದು ನೀನು ಬೇರೊಂದು ಮದುವೆ ಆಗಿ ನಮ್ಮೆಲ್ಲರ ಚೇತನ ಚಿಲುಮೆ ಆಗಮ್ಮ. ಅಪ್ಪಾಜಿ, ಪ್ರೀತಿಯಿಂದ ಒಂದು ಸಸಿನ ತಂದು ಅದಕ್ಕೆ ನೀರು ಗೊಬ್ಬರ ಹಾಕಿ ಎಮ್ಮರವಾಗಿ ಬೆಳೆಸ್ತೀವಿ. ಬೆಳೆದ ಮೇಲೆ ಆ ಮರ ಫಲ ಕೊಡ್ಲಿಲ್ಲ
ನೀನು ಹೆಣ್ಣು ಕಡೆ ಈ ಹಾಳು ದರಿದ್ರ ಸಮಾಜದಲ್ಲಿ ಕನ್ಯಾ ಗುರುತು ಅಂದ್ರೆ ಬರ ಅಪ್ಪ ನಿಂದನಿಗೆ ನೀನು ಬಾಳು ನನಗೆ ಪಾಟ್ಲಾಗು. ಅಪನಿಂದನೇ ನಿನ್ನೊಬ್ಬಳಿಗೆ ಅಲ್ಲಮ್ಮ, ತಂದೆ ತಾಯಿಗಳಾದ ನಮಗೂ ಕೂಡ ಎತ್ತ ಮಕ್ಕಳನ್ನು ಬೆಳೆಸಿ ಓದಿಸಿ ಅವ್ರಿಗೆ ಸರಿಯಾದ ಮದುವೆ ಪುರಸ್ಕಾರ ಮಾಡಿದ ಮೇಲೆ ಮಕ್ಕಳನ್ನು ಏಕೆ ಹುಟ್ಟಿಸ್ಬೇಕಾಗಿತ್ತೆಂದು ಈ ಜಗತ್ತು ಆಡ್ಕೊಂಡು ನಗುತ್ತದಮ್ಮ, ಆಡ್ಕೊಂಡು ನಗ್ತದೆ. ಅಪ್ಪಾಜಿ, ಈ ಜನಗಳಿಗೆ ಈ ಸಮಾಜಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ಲ. ಆದ್ರೆ ನೀವು ಜನ್ಮ ಕೊಟ್ಟಿರೋ ಈ ಹತಭಾಗ್ಯ ಮಗಳ ಮೇಲೆ ನಿಮಗೂ ನಂಬಿಕೆನೇ ಇಲ್ವಾ ಅಪ್ಪಾಜಿ? ಇದೆ ಅಮ್ಮ, ನಿನ್ನ ಮೇಲೆ ಅಗಾಧವಾದ ನಂಬಿಕೆ. ಆದರೆ ಈ ದುರ್ಜನರು ತುಂಬಿರೋ ಸಮಾಜ ನಂಬೇಕಲ್ಲಮ್ಮ. ಅಂದ್ರೆ ಏನಣ್ಣ, ಈ ಜನ ಈ ಸಮಾಜಕ್ಕೋಸ್ಕರ ನೀನು ಬದುಕಿ ಮಾಡ್ತಿದ್ಯಾ? ನಿಜಾನಮ್ಮ, ಅವರಿವರಿಗೋಸ್ಕರ ಬಾಳುತ್ತಿಲ್ಲ. ಆದರೆ ಈ ದುರ್ಜನರು ತುಂಬಿರೋ ಸಮಾಜ ನಂಬೇಕಲ್ಲಮ್ಮ. ಅದೇ ನಮ್ಮ ತಪ್ಪಮ್ಮ, ತಪ್ಪು. ಯಾರೋ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ಬಾರ್ದಮ್ಮ, ನೀನು ಶಿಕ್ಷೆ ಅನುಭವಿಸ್ಬಾರ್ದು. ಅಯ್ಯೋ, ನನ್ನ ಬಾಳಿನಲ್ಲಿ ಇಂಥ ಕಿಚ್ಚಿಟ್ಟಿದೆ ಆ ದೇವ. ನಾನು ನನ್ನ ಕನಸ ಮನಸ್ಸಿನಲ್ಲೂ ಇಂಥ ಕಷ್ಟ ಬರ್ತದೆ ಎಂದು ನಾನು ತಿಳಿದಿರ್ಲಿಲ್ಲಮ್ಮ, ತಿಳಿದಿರ್ಲಿಲ್ಲ. ಹೇ ದೇವ. ಅಮ್ಮ, ನಿನ್ನ ತಂಗಿ ಅಂತೂ ಮದುವೆ ಆಗೋದಿಲ್ಲ ಅಂತ ಹಠ ಹಿಡ್ದಿದ್ದಾಳೆ. ನೀನಾದ್ರೂ ಮದುವೆ ಅಮ್ಮ, ನಾನು ಮದುವೆ ಆಗಬೇಕೆ? ಮದುವೆ ಆಗಬೇಕಾಗಿರೋ ತಂಗಿಯ ಮನಸ್ಸು ಕುಮರಿದು ಮನೆಯಲ್ಲಿ ಕುಳಿತಿರುವಾಗ ಮನಸ್ಸಿನ ಮಾಲಾರ್ಧವನ್ನು ತಳಿಸಲು ನಾನು ಮದುವೆ ಆಗಿ ನಾಳೆ ಈ ಮನೆಗೆ ಬರುವ ಸೊಸೆಯಿಂದ ನನ್ನ ತಂಗಿಯರ ಮಾನವನ್ನು ಬೀದಿ ಪಾಲು ಮಾಡಬೇಕೇನಮ್ಮ? ಹೌದಮ್ಮ, ಇಂತಹ ಮದುವೆ ಈ ಸಮಾಜಕ್ಕೆ ಅವಶ್ಯಕತೆಯಾಗಿ ಬೇಕಾಗಿರುವುದಾದರೆ ಇಂತಹ ಮದುವೆಗೆ ಈ ಸಮಾಜಕ್ಕೆ ನನ್ನ ಧಿಕ್ಕಾರವಿರಲ್ಲ. ಬೇಡ ಕಣೋ, ಬೇಡ. ನತದೃಷ್ಟ ತಂಗಿಗೋಸ್ಕರ ನೀನು ಬಾಳ್ ಹಾಳು ಮಾಡ್ಕೋಬೇಡ. ನೋಡು, ನೀನ್ ಮದ್ವೆ ಮಾಡ್ಕೊ. ಮದ್ವೆ ಮಾಡ್ಕೊಂಡು ಹೆಂಡತಿ ಮಕ್ಳ ಜೊತೆ ನೀನು ಸುಖವಾಗಿರ್ಬೇಕು. ನಾನು ನಿನ್ನ ಪುಟ್ಟ ಪುಟ್ಟ ಮಕ್ಳನ್ನೆಲ್ಲ ಸಂತೋಷದಿಂದ ನೋಡ್ಕೋತೀನಿ ಕಣೋ. ನಿನ್ನ ಒಡ ಹುಟ್ಟೊಳಗೆ ಹುಟ್ಟಿರೋ ತಪ್ಪಿಗೆ ಒಂದಿಡಿ ಅನ್ನ ಹಾಕೋ. ಸಾಯೋವರೆಗೂ ಜಾಸ್ತಿ ಆಗಿದೆ. ಕಾದಕ್ಕ ಬಿಡದಿದ್ರು ನಿನ್ನ ಮಾತಿನ ಸಲಾಗಿಯಿಂದ ನನ್ನನ್ನು ಹಿರಿಯಬೇಡಮ್ಮ. ಅದನ್ನು ತಡೆಯೋ ಶಕ್ತಿ ಇನ್ನ ನನಗಿಲ್ಲಮ್ಮ. ನಿನ್ನದ್ದ ತಂಗಿಯನ್ನು ಪಡೆದ ನಾನೇ ಭಾಗ್ಯಶಾಲಿ ತಾಯಿ, ನಾನೇ ಭಾಗ್ಯಶಾಲಿ. ಹೇ ದೇವ, ಇಂಥ ಚಿನ್ನದಂತ ಮಕ್ಕಳನ್ನು ಕೊಟ್ಟು ಜೊತೆಯಲ್ಲಿ ವಿಷ ಬೆರೆಸಿದೆ ದೇವ. ನನ್ನ ಬಾಳಿನಲ್ಲಿ ವಿಷ ಬೆರೆಸಿದೆಯಾ? ವಿಷ ಬೆರೆಸಿದ್ದು ದೇವರಲ್ಲ ರೀ, ದೇವ್ರಂತ ಸಾಕಿ ಸಲಿದ ಆದರ ತವಿನ ತಮರಿ ಆದರ ಯಾಕಮ್ಮ ನಮ್ಮ ಕರ್ಮಕ್ಕೆ ಮಾವನ್ ಯಾಕಮ್ಮ ದೂಷಿಸ್ತೀಯ? ಶಾರದಾ, ಇಲ್ಲ ಶಾರದಾ, ಕಲ್ಲಾಗಿ ನಿಂತಿರುವ ಆ ದೇವರನ್ನು ನಿಂದಿಸಲೇಬೇಕು. ಒಂದು ಕಾಲದಲ್ಲಿ ನಗೆ ನೆಮ್ಮದಿಗಳೇ ತೊಟ್ಟಿಲಾಗಿ, ಸಿರಿ ಸಂಪತ್ತುಗಳೇ ತಾಯಿಯಾಗಿ ಜೋಗುಳವಾಡುತ್ತಿದ್ದ ಈ ಮನೆಯಲ್ಲಿ ಇಂದು ದಟ್ಟ ದರಿದ್ರವಾಗಿ ಹೌದು ಶಾರದಾ, ಹೌದು. ಮಕ್ಕಳ ಮನಸ್ಸು ಆರುವ ತನಕ ನಾವು ಸುಮ್ಮನಿರುವುದೇ ಒಳ್ಳೆಯದು. ಬಾಳೊಂದು ನಂದನ ಅನುರಾಗ ಬಂಧನ ಸವಿಜೇನಿನ ಸಿಹಿಜೇನಿನ ಸರನ ಬಾಳೊಂದು ನಂದನ